ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಭಾರತ ಸರ್ಕಾರವು 2027ರ ಜನಗಣತಿಯ ಒಂದು ಕಾರ್ಯವನ್ನ ಆರಂಭಿಸಿದೆ. ಅದಕ್ಕೆ ಸಂಬಂಧಿಸಿದಂತೆ ಸ್ವಯಂ ಗಣತಿಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ವೀಕ್ಷಿಸೋಣ. ಅದಕ್ಕಾಗಿಯೇ ಭಾರತ ಸರ್ಕಾರವು ಒಂದು ಅಧಿಕೃತ ವೆಬ್ ಪೋರ್ಟಲ್ ಅನ್ನ ನಮಗೆ ನೀಡಿದೆ. ಆ ಒಂದು ಪೋರ್ಟಲ್ ಮುಖಾಂತರ ನಮ್ಮ ಸ್ವಯಂ ಗಣತಿಯನ್ನ ನಾವು ಅತ್ಯಂತ ಸರಳವಾಗಿ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದಾಗಿದೆ. ಅದಕ್ಕಾಗಿ ಒಂದು ಸರ್ಚ್ ಎಂಜಿನ್ನಲ್ಲಿ SE ಸೆನ್ಸಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸ್ವಯಂ ಗಣತಿ ಮಾಡಿಕೊಳ್ಳಲು ಏಪ್ರಿಲ್ 1ರಿಂದ 15ರವರೆಗೆ ಒಂದು ಅವಕಾಶವನ್ನು ನೀಡಲಾಗಿದೆ. ಆ ಸೆನ್ಸಸ್ ಅನ್ನು ಮಾಡುವ ಸಲುವಾಗಿ ಮೊದಲಿಗೆ ಕಾಣುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಲಾಗಿನ್ ಅಂತ ಇದೆ. ಮೊದಲು ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಸಂಬಂಧಿಸಿದ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಕೆಳಗೆ ಕೊಟ್ಟಿರುವಂತಹ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ಕೆಳಗೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಮೊದಲನೇದಾಗಿ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್, ಅದಾದ ನಂತರ ಮೊಬೈಲ್ ನಂಬರ್ ಇದೆ, ಅದಾದ ನಂತರ ಇಮೇಲ್ ಇದೆ. ಇಮೇಲ್ ಮ್ಯಾಂಡೇಟರಿ ಇಲ್ಲ, ಆಪ್ಷನಲ್ ಇದೆ. ನಿಮ್ಮ ಹತ್ರ ಮೇಲ್ ID ಇದ್ರೆ ಎಂಟ್ರಿ ಮಾಡ್ಬೋದು, ಇಲ್ಲ ಅಂದರೆ ಬಿಡಬಹುದು. ನೇಮ್ ಎಂಟ್ರಿ ಮಾಡಬೇಕಾದ್ರೆ ಒಂದು ನೋಟಿಸ್ ಇದೆ ಇಲ್ಲಿ. ಪ್ಲೀಸ್ ಎಂಟರ್ ದ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಕರೆಕ್ಟ್ಲಿ. ಒನ್ಸ್ ರಿಜಿಸ್ಟರ್ಡ್ ಇಟ್ ಕ್ಯಾನಾಟ್ ಬಿ ಚೇಂಜ್ ಲೇಟರ್ ಅಂತ ಇದೆ. ಅಂದರೆ ನೀವು ಸರಿಯಾದಂತಹ ನೇಮನ್ನು ಎಂಟ್ರಿ ಮಾಡಿ. ಒಂದ್ಸರಿ ರಿಜಿಸ್ಟರ್ ಆದಮೇಲೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಒಂದು ನೋಟಿಸ್ ಇದೆ. ಹಾಗಾಗಿ ಸರಿಯಾದ ಹೆಸರನ್ನು ಎಂಟ್ರಿ ಮಾಡಿ. ಕೊನೆಗೆ ಕೆಳಗಡೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಟು ಯುವರ್ ಮೊಬೈಲ್ ಅಂತ ಬಂದಿದೆ. ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಅದಕ್ಕೂ ಮೊದಲು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ನಿಮಗೆ ಅನುಕೂಲವಾಗುವಂತಹ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಮ್ಮ ಗಣತಿ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಒಟ್ಟು 6 ಡೊಮೈನ್ಗಳನ್ನು ನೋಡ್ತೀವಿ. ಮೊದಲನೇದಾಗಿ ಲೊಕೇಶನ್ ಡೀಟೇಲ್ಸ್ ಇದೆ, ಎರಡನೇದಾಗಿ ಸೆನ್ಸಸ್ ಹೌಸ್ ಡೀಟೇಲ್ಸ್ ಇದೆ, ಮೂರನೇದಾಗಿ ಹೌಸ್ ಹೋಲ್ಡ್ ಇನ್ಫಾರ್ಮೇಷನ್ ಇದೆ, ನಾಲ್ಕನೇದಾಗಿ ಎಮ್ಯುನಿಟೀಸ್ ಇದೆ, ಐದನೇದು ಅಸೆಟ್ಸ್, ಆರನೇದು ಪ್ರಿವ್ಯೂ ಆ್ಯಂಡ್ ಕನ್ಫರ್ಮ್ ಇದೆ ಅಂತ ಇದೆ. ಈಗ ಒಂದೊಂದಾಗಿ ಮಾಹಿತಿಯನ್ನು ನಾವು ಫಿಲ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಲೊಕೇಶನ್ ಡೀಟೇಲ್ಸ್ ಇದೆ. ಇದರಲ್ಲಿ ಸ್ಟೇಟ್ ಇದೆ, ನಿಮ್ಮ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಪಿನ್ ಕೋಡ್ ಎಂಟ್ರಿ ಮಾಡಿ. ಅದಾದ ನಂತರ ಕೆಳಗಡೆ ವಿಲೇಜ್, ಟೌನ್, ಲೊಕ್ಯಾಲಿಟಿ, ಹ್ಯಾಮ್ಲೆಟ್, ಲ್ಯಾಂಡ್ ಮಾರ್ಕ್ ಅಂತ ಇದೆ. ಅದನ್ನು ನೀವು ಟೈಪ್ ಮಾಡಿ. ನಿಮ್ಮ ಏರಿಯಾಗೆ ಅಥವಾ ವಿಲೇಜ್ಗೆ ಸಂಬಂಧಿಸಿದಂತಹ ಆಪ್ಷನ್ಗಳು ಇಲ್ಲಿ ಕಾಣಿಸ್ತವೆ. ಅದರಲ್ಲಿ ಸರಿಯಾದ ಒಂದು ಲೊಕೇಶನನ್ನು ಆಯ್ಕೆ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿ ಅದರ ಮೇಲೆ. ನಂತರ ಅದರ ಮುಂದ್ಗಡೆ ಇರುವಂತಹ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಏರಿಯಾಗೆ ಸಂಬಂಧಿಸಿದಂತಹ ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್, ಅಡ್ರೆಸ್ ಎಲ್ಲವೂ ಇಲ್ಲಿ ನಮಗೆ ತೋರಿಸುತ್ತೆ. ಕೆಳಗಡೆ ಇಲ್ಲಿ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ. ಇದನ್ನು ಲೊಕೇಶನನ್ನು ಅಡ್ಜಸ್ಟ್ ಮಾಡಿ. ನೋಡಿ, ಈ ಥರ ನಾವು ಡ್ರ್ಯಾಗ್ ಮಾಡ್ತಾ ಹೋದರೆ, ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಹೋದರೆ ಆ ನಡುವಿನ ಒಂದು ಪಾಯಿಂಟ್ ನಮ್ಮ ಮನೆ ಹತ್ರನೇ ತಂದು ಬಿಡಬೇಕು. ಅಲ್ಲಿ ಈ ಲೊಕೇಶನ್ ರೆಡ್ ಮಾರ್ಕಲ್ಲಿ ಲೊಕೇಶನ್ ಸೆಟ್ ಆಗುತ್ತೆ. ಅದಾದ ನಂತರ ಕೆಳಗಡೆ ಇಲ್ಲಿ ಅಡ್ರೆಸ್ ತೋರಿಸ್ತಾ ಇದೆ. ಇಲ್ಲಿ ಕ್ಯಾನ್ಸಲ್ ಇದೆ, ಕನ್ಫರ್ಮ್ ಲೊಕೇಶನ್ ಇದೆ. ಕನ್ಫರ್ಮ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ನಮ್ಮ ಮನೆಗೆ ಸಂಬಂಧಿಸಿದಂತಹ ಲೊಕೇಶನ್ ಇಲ್ಲಿ ತೋರಿಸ್ತಾ ಇದೆ. ಕರೆಕ್ಟ್ ಆದಂತಹ ಲೊಕೇಶನ್ ಇದ್ರೆ ನಾವು ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಅಂತಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದನ್ನು ಸರಿಯಾಗಿ ಲೊಕೇಶನ್ ಅನ್ನು ಸೆಟ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಮೊದಲನೇದು ಲೊಕೇಶನ್ ಡೀಟೇಲ್ಸ್, ಅದನ್ನು ಫಿಲ್ ಮಾಡಿದ್ವಿ ನಾವೀಗ. ಹಾಗಾಗಿ ಅದ್ರ ಮೇಲೆ ರೈಟ್ ಮಾರ್ಕ್ ಬರ್ತಾ ಇದೆ. ಈಗ ಎರಡನೇದು ಸೆನ್ಸಸ್ ಹೌಸ್ ಡೀಟೇಲ್ಸ್, ಮನೆಗೆ ಸಂಬಂಧಿಸಿದಂತಹ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕು. ನಮ್ಮ ಮನೆಯ ಫ್ಲೋರ್ಗೆ ಬಳಸಿದಂತಹ ಮಟೀರಿಯಲ್ ಅದು ಯಾವುದಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಡ್ ಇದೆ, ವುಡ್ ಇದೆ, ಬರ್ನ್ಟ್ ಬ್ರಿಕ್ ಇದೆ, ಸ್ಟೋನ್ ಇದೆ, ಸಿಮೆಂಟ್ ಇದೆ, ಮೊಸೈಕ್ ಫ್ಲೋರ್ ಟೈಲ್ಸ್ ಇದೆ, ಎನಿ ಅದರ್ ಅಂತ ಇದೆ. ಇದರಲ್ಲಿ ನಿಮ್ಮ ಮನೆಗೆ ಸಂಬಂಧಿಸಿದಂತಹ ಒಂದು ಆಪ್ಷನನ್ನು ಆಯ್ಕೆ ಮಾಡಿ. ಎರಡನೇದಾಗಿ ವಾಲ್ಗೆ ಸಂಬಂಧಿಸಿದಂತಹ ಮಟೀರಿಯಲನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರಾಸ್ ಇದೆ, ಪ್ಲಾಸ್ಟಿಕ್ ಇದೆ, ಮಡ್ ಇದೆ, ವುಡ್ ಇದೆ, ಸ್ಟೋನ್ ನಾಟ್ ಪ್ಯಾಕ್ಡ್ ವಿತ್ ಮೋಟಾರ್ ಇದೆ, ಸ್ಟೋನ್ ಪ್ಯಾಕ್ಡ್ ವಿತ್ ಮೋಟಾರ್, GI ಮೆಟಲ್, asbestos sheets, burnt bricks,
ಕಾಂಕ್ರೀಟ್, ಎನಿ ಅದರ್ ಅಂತ ಇದೆ. ನೀವು ವಾಲ್ಗೆ ಬಳಸಿದಂತಹ ಮಟೀರಿಯಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೂಫ್ಗೆ ಸಂಬಂಧಿಸಿದಂತಹ ಮಟೀರಿಯಲ್ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಸ್ ಇದೆ, ಪ್ಲಾಸ್ಟಿಕ್, ಹ್ಯಾಂಡ್ ಮೇಡ್ ಟೈಲ್ಸ್, ಮಷಿನ್ ಮೇಡ್ ಟೈಲ್ಸ್, ಬರ್ನ್ಟ್ ಬ್ರಿಕ್, ಸ್ಟೋನ್, ಸ್ಲೇಟ್ ಇದೆ, GI ಮೆಟಲ್, ಕಾಂಕ್ರೀಟ್, ಎನಿ ಅದರ್ ಅಂತ ಇದೆ. ಕೊನೆಯದಾಗಿ ಕಂಡೀಷನ್ ಆಫ್ ದಿಸ್ ಸೆನ್ಸಸ್ ಹೌಸ್, ಮನೆಯು ಯಾವ ಒಂದು ಕಂಡೀಷನ್ ಅಲ್ಲಿದೆ, ಗುಡ್ ಇದೆ, ಲಿವೇಬಲ್, ಡಿಲಾಪಿಡೇಟೆಡ್ ಇದೆ, ಇದರಲ್ಲಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಶನ್ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ಮೂರನೇದಾಗಿ ಹೌಸ್ ಹೋಲ್ಡ್ ಇನ್ಫಾರ್ಮೇಶನ್ ಇದೆ, ಅದನ್ನ ಒಂದೊಂದಾಗಿ ಕ್ಲಿಯರ್ ಆಗಿ ನೋಡ್ಕೊಂಡು ಫಿಲ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ನಾರ್ಮಲಿ ರಿಸೈಡಿಂಗ್ ಇನ್ ದಿಸ್ ಹೌಸ್ ಹೋಲ್ಡ್, ನಿಮ್ಮ ಮನೆಯಲ್ಲಿ ವಾಸಿಸುವಂತಹ ಸದಸ್ಯರ ಸಂಖ್ಯೆಯನ್ನ ಇಲ್ಲಿ ಎಂಟ್ರಿ ಮಾಡಿ. ನೇಮ್ ಆಫ್ ದ ಹೆಡ್ ಇಲ್ಲಿ ತಾನಾಗೆ ಬಂದಿದೆ. ಅದಾದ ನಂತರ ಸೆಕ್ಸ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್, ಟ್ರಾನ್ಸ್ಜೆಂಡರ್ ಪರ್ಸನ್ ಇದ್ರೆ ಟ್ರಾನ್ಸ್ಜೆಂಡರ್ ಪರ್ಸನ್, ಯಾವುದು ಸೂಕ್ತವೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ SC ST ಮತ್ತೆ ಅದರ್ ಅನ್ನುವಂತಹ ಆಪ್ಷನ್ ಇದೆ, ನಿಮಗೆ ಅನ್ವಯಿಸುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಮನೆಗೆ ಸಂಬಂಧಿಸಿದಂತಹ ಓನರ್ಶಿಪ್ ಬಗ್ಗೆ ಕೇಳುತ್ತೆ. ಓನರ್ಶಿಪ್ ಸ್ಟೇಟಸ್ ಆಫ್ ದಿಸ್ ಹೌಸ್ ಅಂತ ಇದೆ. ಓನ್ಡ್ ಇದ್ರೆ ಓನ್ಡ್ ಅಂತ ಹಾಕಿ, ರೆಂಟೆಡ್ ಇದ್ರೆ ಇಲ್ಲ ಎನಿ ಅದರ್, ಯಾವುದು ಅನ್ವಯಿಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡಿ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸ್, ವಾಸಕ್ಕೆ ಯೋಗ್ಯವಿರುವಂತಹ ರೂಮ್ಗಳ ಸಂಖ್ಯೆಯನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಲಿವಿಂಗ್ ಇನ್ ದಿಸ್ ಹೌಸ್ ಹೋಲ್ಡ್, ಮದುವೆಯಾದಂತಹ ಜೋಡಿ ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಕೊನೆಗೆ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಶನ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ನಾಲ್ಕನೇದಾಗಿ ಎಮ್ಯುನಿಟೀಸ್ ಬಗ್ಗೆ ಇರುವಂತಹ ಮಾಹಿತಿಯನ್ನ ನಾವು ಫಿಲ್ ಮಾಡಬೇಕು. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅಂತ ಇದೆ. ನಿಮ್ಮ ಮನೆಯಲ್ಲಿ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಏನಿದೆಯೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ಯಾಪ್ ವಾಟರ್ ಇದೆ, ವೆಲ್ ಇದೆ, ಹ್ಯಾಂಡ್ ಪಂಪ್, ಟ್ಯೂಬ್ವೆಲ್, ಸ್ಪ್ರಿಂಗ್, ರಿವರ್, ಟ್ಯಾಂಕ್, ಪ್ಯಾಕೇಜ್ಡ್ ಬಾಟಲ್ ಆರ್ ಅದರ್ ಸೋರ್ಸಸ್ ಅಂತ ಇದೆ. ಸರಿಯಾದ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅವೈಲೇಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸ್, ಡ್ರಿಂಕಿಂಗ್ ವಾಟರ್ ಸೋರ್ಸ್ ನಿಮಗೆ ಆ ಮನೆಯಲ್ಲಿನೇ ಅವೈಲೇಬಲ್ ಇದೆನೋ, ಮನೆಯ ಹೊರಗಡೆ ಇದೆನೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದಿನ್ ಪ್ರೆಮಿಸಸ್, ನಿಯರ್ ದ ಪ್ರೆಮಿಸಸ್, ಅವೇ, ಇಲ್ಲಿ ಮನೆಯ ಒಳಗಡೆ ಇದ್ರೆ ವಿದಿನ್ ಪ್ರೆಮಿಸಸ್ ಅಂತ ಹಾಕೊಳ್ಳಿ, ಮನೆ ಹೊರಗಡೆ ಇದ್ರೆ ನಿಯರ್ ದ ಪ್ರೆಮಿಸಸ್ ಅಂತ ಹಾಕೊಳ್ಳಿ. ಅದಾದ ನಂತರ ಮೇನ್ ಸೋರ್ಸ್ ಆಫ್ ಲೈಟಿಂಗ್, ಎಲೆಕ್ಟ್ರಿಸಿಟಿ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದೆ. ಇಲ್ಲಿ ನೀವು ವಿದ್ಯುತ್ಗಾಗಿ ಯಾವ ಒಂದು ಸೋರ್ಸ್ ಅನ್ನ ಬಳಸ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಇದೆ, ಕೆರೋಸಿನ್ ಇದೆ, ಸೋಲಾರ್, ಅದರ್ ಆಯಿಲ್, ಎನಿ ಅದರ್, ನೋ ಲೈಟಿಂಗ್ ಅಂತ ಇದೆ. ಸಾಮಾನ್ಯವಾಗಿ ನಾವು ಎಲೆಕ್ಟ್ರಿಸಿಟಿಯನ್ನ ಬಳಸ್ತಾ ಇರ್ತೀವಿ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಆಕ್ಸೆಸ್ ಟು ಲ್ಯಾಟ್ರಿನ್, ಇಲ್ಲಿ ಎಸ್ ಅಂತ ಆದ್ರೆ ಎಸ್ ನಲ್ಲಿ ಮತ್ತೆ 3 ಆಪ್ಷನ್ ಇದಾವೆ. ಎಕ್ಸ್ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ ಯೂಸ್ ಓನ್ಲಿ, ಶೇರ್ಡ್ ವಿತ್ ಅದರ್ ಹೌಸ್ ಹೋಲ್ಡ್ ಇದೆ, ಪಬ್ಲಿಕ್ ಲ್ಯಾಟ್ರಿನ್ ಇದೆ. ನೀವು ಮನೆಯಲ್ಲಿ ಪ್ರತ್ಯೇಕವಾದಂತಹ ಒಂದು ಶೌಚಾಲಯ ಇದ್ದರೆ ಮೊದಲನೇ ಒಂದು ಆಪ್ಷನ್ ಕ್ಲಿಕ್ ಮಾಡಿ. ಶೇರಿಂಗ್ ಶೌಚಾಲಯ ಇದ್ರೆ ಎರಡನೇದು, ಮತ್ತೆ ಪಬ್ಲಿಕ್ ಲ್ಯಾಟ್ರಿನ್ ಏನಾದರೂ ಯೂಸ್ ಮಾಡ್ತಿದ್ರೆ 3ನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಟೈಪ್ ಆಫ್ ಲ್ಯಾಟ್ರಿನ್ ನ ಒಂದು ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಪೈಪ್ಡ್ ಸೇವರ್ ಸಿಸ್ಟಮ್ ಇದೆ, ಇಲ್ಲಿ ಸೆಪ್ಟಿಕ್ ಟ್ಯಾಂಕ್, ಅದರ್ ಸಿಸ್ಟಮ್, ನಿಮ್ಮ ಮನೆಗೆ ಸಂಬಂಧಿಸಿದಂತಹ ಒಂದು ಆಪ್ಷನ್ ಅನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ವೇಸ್ಟ್ ವಾಟರ್ ಔಟ್ಲೆಟ್ ಕನೆಕ್ಟೆಡ್ ಟು, ಮನೆಯಿಂದ ಹೊರ ಹೋಗುವಂತಹ ವೇಸ್ಟ್ ವಾಟರ್ ಅನ್ನ ಯಾವ ರೀತಿ ಹೊರಗಡೆ ಹೋಗ್ಲಿಕ್ಕೆ ಕನೆಕ್ಟ್ ಮಾಡಿದೀರಾ ಅನ್ನೋದ್ರ ಕುರಿತು ಪ್ರಶ್ನೆ ಇದೆ. ಇಲ್ಲಿ ಕ್ಲೋಸ್ಡ್ ಡ್ರೈನೇಜ್ ಅಂತ ಇದೆ, ಓಪನ್ ಡ್ರೈನೇಜ್ ಇದೆ, ನೋ ಡ್ರೈನೇಜ್ ಅಂತ ಇದೆ. ನಿಮ್ಮ ಮನೆಗೆ ಯಾವ ಸೌಲಭ್ಯವಿದೆಯೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಬಾದಿಂಗ್ ಫೆಸಿಲಿಟಿ ಅವೈಲೇಬಲ್ ವಿತ್ ಇನ್ ದ ಪ್ರೆಮಿಸಸ್, ಸ್ನಾನಕ್ಕಾಗಿ ಯಾವ ಒಂದು ಫೆಸಿಲಿಟಿ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಇದ್ರೆ ಎಸ್, ಇಲ್ಲ ನೋ ಇದ್ರೆ ನೋ. ಎಸ್ ಅಂತ ಆದ್ರೆ ಬಾತ್ರೂಮ್ ಇದೆಯೋ ಅಥವಾ ಎನ್ಕ್ಲೋಸರ್ ವಿಥೌಟ್ ರೂಫ್ ಅದು ಇದೆನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅವೈಲೇಬಿಲಿಟಿ ಆಫ್ ಕಿಚನ್ ಅಂಡ್ LPG ಆರ್ PNG ಕನೆಕ್ಷನ್, ಕಿಚನ್ ನಲ್ಲಿ ಕುಕಿಂಗ್ಗೆ ಸಂಬಂಧಿಸಿದಂತೆ ಯಾವ ಒಂದು ಸೌಲಭ್ಯ ತಾವು ಪಡ್ಕೊಳ್ತಾ ಇದ್ದೀರಾ ಅಥವಾ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. LPG ಇದ್ರೆ LPG ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಕೆಳಗಡೆ ಇರುವಂತಹ ಡಸಂಟ್ ಹ್ಯಾವ್ LPG ಆರ್ PNG ಕನೆಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕುಕಿಂಗ್ ಇನ್ಸೈಡ್ ಹೌಸ್ ಬಟ್ ನಾಟ್ ಇನ್ ಕಿಚನ್ ಅಂತ ಇದೆ. ಕಿಚನ್ ನಲ್ಲಿ ಅಡಿಗೆ ಮಾಡದೇ ಇದ್ರೆ ಅದು ಅನ್ವಯಿಸುತ್ತೆ.
ಕೊನೆಯದಾಗಿ ಮೇನ್ ಫ್ಯೂಲ್ ಯೂಸ್ಡ್ ಫಾರ್ ಕುಕಿಂಗ್ ಅಂತ ಇದೆ. ಅಡುಗೆಗಾಗಿ ನೀವು ಮುಖ್ಯವಾಗಿ ಯಾವ ಇಂಧನವನ್ನ ಬಳಸ್ತಾ ಇದ್ದೀರಿ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಫೈರ್ವುಡ್ ಇದೆ, ಕ್ರಾಪ್ ರೆಸಿಡ್ಯೂ ಇದೆ, ಕೌಡಂಕೆ, ಕೋಲ್ ಇದೆ, ಕೆರಸಿನ್ ಇದೆ, LPG ಆರ್ PNG, ಎಲೆಕ್ಟ್ರಿಸಿಟಿ, ಬಯೋಗ್ಯಾಸ್, ಸೋಲಾರ್, ಎನಿ ಅದರ್ ಅಂತ ಇದೆ. ಸಾಮಾನ್ಯವಾಗಿ ನಾವು LPG ಅನ್ನ ಬಳಸ್ತೀವಿ. LPG ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಶನ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನು 5ನೇದಾಗಿ ಅಸೆಟ್ಸ್ ಬಗ್ಗೆ ಒಂದು ಮಾಹಿತಿಯನ್ನ ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ರೇಡಿಯೋ ಆರ್ ಟ್ರಾನ್ಸಿಸ್ಟರ್ ಅದ್ರ ಬಗ್ಗೆ ಮಾಹಿತಿ. ಎಸ್ ಅಂದ್ರೆ ಎಸ್ ಅಂತ ಹಾಕಿ, ನೋ ಇದ್ರೆ ನೋ ಅಂತ ಹಾಕಿ. ಟೆಲಿವಿಷನ್, ಅದರಲ್ಲಿ ನಿಮ್ಮ ಮನೆಯಲ್ಲಿ ಟೆಲಿವಿಷನ್ ಇದ್ರೆ ಎಸ್ ಹಾಕಿ, ಇಲ್ಲ ಅಂದ್ರೆ ನೋ ಹಾಕಿ. ಎಸ್ ಅಂತ ಹಾಕಿದ್ರೆ ಅದರಲ್ಲಿ ದೂರದರ್ಶನ ಫ್ರೀ ಡಿಶ್ ಇದೆಯೋ, ಅದರ್ DTH ಆರ್ ಡಿಶ್ ಇದೆನೋ, ಕೇಬಲ್ ಕನೆಕ್ಷನ್ ಇದೆನೋ, ಅಥವಾ ಎನಿ ಅದರ್ ಅನ್ನುವಂತ ಒಂದು ಆಪ್ಷನ್ ಇದೆ, ಅದನ್ನ ಅನ್ವಯಿಸೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಕ್ಸೆಸ್ ಟು ಇಂಟರ್ನೆಟ್ ಮಾಹಿತಿ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಂಟರ್ನೆಟ್ಗಾಗಿ ನೀವು ಯಾವುದನ್ನ ಬಳಸ್ತಾ ಇದ್ದೀರಾ, ಎಸ್ ಇದ್ರೆ ಎಸ್ ಹಾಕಿ. ಎಸ್ ಅಂತ ಆದ್ರೆ ಇನ್ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಅಂತ ಇದೆ, ಆನ್ ಮೊಬೈಲ್ ಸ್ಮಾರ್ಟ್ಫೋನ್ ಅಂತ ಇದೆ, ಆನ್ ಎನಿ ಅದರ್ ಡಿವೈಸ್ ಅಂತ ಇದೆ. ನೀವು ಯಾವ ಒಂದು ಡಿವೈಸ್ ಅಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ಕೋತೀರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಬಗ್ಗೆ, ಲ್ಯಾಪ್ಟಾಪ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಅದಾದ ನಂತರ ಟೆಲಿಫೋನ್ ಅಂಡ್ ಮೊಬೈಲ್ ಫೋನ್ ಆರ್ ಸ್ಮಾರ್ಟ್ ಫೋನ್ ಅದ್ರ ಬಗ್ಗೆ ಇದೆ. ಎಸ್ ಇದ್ರೆ ನೋಡಿ ಇಲ್ಲಿ ಲ್ಯಾಂಡ್ಲೈನ್ ಓನ್ಲಿ, ಎಸ್ ಅಂತ ಆದ್ರೆ ಲ್ಯಾಂಡ್ಲೈನ್ ಓನ್ಲಿ ಅಂತ ಒಂದಿದೆ. ಅದಾದ ನಂತರ ಮೊಬೈಲ್ ಓನ್ಲಿ ಇದೆ. ಇಲ್ಲಿ ಮೊಬೈಲ್ ನಲ್ಲಿ ಸ್ಮಾರ್ಟ್ ಫೋನ್ ಇದೆಯೋ ಅಥವಾ ಬೇಸಿಕ್ ಮೊಬೈಲ್ ಇದೆನೋ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 2 ಇದ್ರೆ ಬೋತ್ ಅನ್ನುವಂತಹ ಒಂದು ಆಪ್ಷನ್ ಇದೆ. ಅದಾದ ನಂತರ ಬೈಸಿಕಲ್ ಅಂಡ್ ಸ್ಕೂಟರ್, ಮೋಟಾರ್ ಸೈಕಲ್, ಮಾಪಡ್ ಕುರಿತಾಗಿ ಮಾಹಿತಿ ಇದೆ. ಬೈಸಿಕಲ್ ಇದ್ರೆ ಬೈಸಿಕಲ್ ಹಾಕಿ, ಸ್ಕೂಟರ್ ಇದ್ರೆ ಸ್ಕೂಟರ್ ಹಾಕಿ, ಬೋತ್ ಇದ್ರೆ ಬೋತ್, ಇಲ್ಲ ಅಂತಂದ್ರೆ ನನ್ ಅನ್ನುವಂತಹ ಆಪ್ಷನ್ ಇದೆ, ಅದನ್ನ ಹಾಕಿ. ನಂತರ ಕಾರ್, ಜೀಪ್ ಆರ್ ವ್ಯಾನ್ ಇದರ ಕುರಿತಾಗಿ ಮಾಹಿತಿ ಇದೆ. ಕಾರ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಕೊನೆಯದಾಗಿ ಮನೆಯಲ್ಲಿ ಯಾವೆಲ್ಲ ಮುಖ್ಯವಾದಂತಹ ಸೆರೆಲ್ ಅಂದ್ರೆ ಧಾನ್ಯಗಳನ್ನ ನೀವು ಬಳಸ್ತಾ ಇದ್ದೀರಿ ಆ ಧಾನ್ಯಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೊನೆಗೆ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಶನ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಗಣತಿಗೆ ಸಂಬಂಧಿಸಿದಂತೆ 5 ಹಂತಗಳಲ್ಲಿ ನಾವು ಮನೆಯ ಎಲ್ಲ ಮಾಹಿತಿಯನ್ನ ತುಂಬಿದ್ದೇವೆ. ಈಗ ಕೊನೆಯದಾಗಿ ಪ್ರಿವ್ಯೂ ಅಂಡ್ ಕನ್ಫರ್ಮ್ ಅಂತ ಇದೆ. ನೀವು ಪ್ರಿವ್ಯೂ ಅನ್ನ ನೋಡಿ ಎಲ್ಲ ಮಾಹಿತಿ ಸರಿಯಾಗಿದೆನಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಲೊಕೇಶನ್ ಇನ್ಫಾರ್ಮೇಶನ್ ಇದೆ, 2ನೇದಾಗಿ ಸೆನ್ಸಸ್ ಹೌಸ್ ಡೀಟೇಲ್ಸ್ ಇದೆ, 3ನೇದಾಗಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಹೌಸ್ ಹೋಲ್ಡ್ ಇದೆ, 4ನೇದಾಗಿ ಅಮ್ಯುನಿಟೀಸ್ ಅವೈಲೇಬಲ್ ಟು ದ ಹೌಸ್ ಹೋಲ್ಡ್, 5ನೇದಾಗಿ ಅಸೆಟ್ಸ್ ಪೊಸೆಸ್ಡ್ ಬೈ ದ ಹೌಸ್ ಹೋಲ್ಡ್. ಇವೆಲ್ಲವನ್ನ ಒಂದ್ಸರಿ ಕರೆಕ್ಟ್ ಆಗಿದೆನಾ ಅನ್ನುವಂಥದ್ದು ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದರೂ ಕರೆಕ್ಷನ್ ಮಾಡಬೇಕಾದ್ರೆ ಇಲ್ಲಿ ಬ್ಯಾಕ್ ಆ್ಯಂಡ್ ಕರೆಕ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ತಪ್ಪಾದ ಒಂದು ಆಯ್ಕೆಯನ್ನ ಸರಿಪಡಿಸ್ಕೊಳ್ಳಿ. ನೀವು ಫಿಲ್ ಮಾಡಿರುವಂತಹ ಎಲ್ಲ ಮಾಹಿತಿ ಸರಿ ಇದೆ ಅಂತ ಆದ್ರೆ ಇಲ್ಲಿ ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಒಂದ್ಸರಿ ಸಬ್ಮಿಟ್ ಆದ್ರೆ ಮತ್ತೆ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಫೈನಲ್ ಸಬ್ಮಿಷನ್ಗೂ ಮೊದಲು ಎಲ್ಲವನ್ನ ಮತ್ತೊಂದ್ಸಾರಿ ಚೆಕ್ ಮಾಡಿ ಸರಿಯಾಗಿದೆನಾ ಅಂತ ಖಾತ್ರಿಪಡಿಸಿಕೊಳ್ಳಿ. ಸರಿಯಾಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮ್ಮ ಮನೆಗಣತಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೆಲ್ಫ್ ಎನ್ಯುಮರೇಷನ್ ID ಕೂಡ ಇಲ್ಲಿ ತೋರಿಸ್ತಾ ಇದೆ. ಈ IDಯನ್ನ ನೀವು ನೋಟ್ ಮಾಡಿಕೊಂಡು ನಿಮ್ಮ ಮನೆಗೆ ಬರುವಂತಹ ಗಣತಿದಾರರಿಗೆ ಈ IDಯನ್ನ ನೀವು ಒಪ್ಪಿಸಿದ್ರೆ ಅದನ್ನ ನೋಟ್ ಮಾಡಿಕೊಂಡು ನಿಮ್ಮ ಮನೆ ಗಣತಿ ಆಗಿದೆ ಅನ್ನೋದನ್ನ ಅವರು ಖಾತ್ರಿಪಡಿಸ್ಕೊಳ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆ ಗಣತಿಯನ್ನ ಸ್ವತಃ ತಾವು ಮನೆಯಲ್ಲಿಯೇ ಮಾಡ್ಕೊಳ್ಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.